ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು HCA ಕಿಚನ್. ಇವತ್ತಿನ ರೆಸಿಪಿ ಫಿಶ್ ತವಾ ಫ್ರೈ. ಮೊದಲು ಒಂದು ಪ್ಲೇಟ್ಗೆ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್, ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್, ಧನಿಯಾ ಪೌಡರ್ 1.5 ಸ್ಪೂನ್, ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್, ಕಾರ್ನ್ಫ್ಲೋರ್ 2 ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್, ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಆಯಿಲು 4 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಫಸ್ಟೇ ಮ್ಯಾರಿನೇಟ್ ಮಾಡಿರ್ತೀನಿ. ಫಿಶ್ ತೊಳೆದ ನಂತರ ಅದಕ್ಕೆ ಹುಣಸೆ ಹಣ್ಣಿನ ರಸ ಮತ್ತು ಉಪ್ಪು ಹಾಕಿ ಫಸ್ಟೇ ಮ್ಯಾರಿನೇಟ್ ಮಾಡಿಡಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ. ಹಾಗೆ ಒಂದು ಪೂರ್ತಿ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆಗಳು ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೋಬೇಕು. ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಂತರ ನಾವು ಮೊದಲೇ ಮ್ಯಾರಿನೇಟ್ ಮಾಡಿಟ್ಟಿರೋ ಫಿಶ್ಶಿಗೆ ಈ ಮಸಾಲೆಯನ್ನು ಹಚ್ಕೋಬೇಕು. ನೀಟಾಗಿ ಕೋಟ್ ಮಾಡ್ಕೋಬೇಕು. ಎರಡೂ ಸೈಡ್ ಕೋಟ್ ಮಾಡ್ಕೋಬೇಕು. ಮತ್ತು ಮಧ್ಯದಲ್ಲಿ ಕಟ್ಸ್ ಹಾಕಿರ್ತಾರೆ, ಅಲ್ಲೂ ಸಹ ಕೋಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಎರಡೂ ಸೈಡ್ ಮಸಾಲೆ ತುಂಬಿದ ನಂತರ 1 ಅವರ್ ಫ್ರಿಜ್ನಲ್ಲಿ ಮ್ಯಾರಿನೇಟ್ ಮಾಡಬೇಕು. ಆಗ ತುಂಬ ಚೆನ್ನಾಗಿ ಮಸಾಲೆಗಳು ಫಿಶ್ಗೆ ಹಿಡಿದುಕೊಳ್ಳುತ್ತೆ. ನೋಡಿ, ಫ್ರಿಜ್ಜಿಂದ ತೆಗೆದಿದ್ದೀನಿ. 1 ಅವರ್ ಆಗಿದೆ. ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನೆಕ್ಸ್ಟು ಒಂದು ತವಾ ಬಿಸಿ ಮಾಡಿ ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ನ ಚೆನ್ನಾಗಿ ತವಾದಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಿಶ್ನ ತವಾ ಮೇಲಿಟ್ಟು ಫ್ರೈ ಮಾಡಿ. ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿ, ತುಂಬ ಚೆನ್ನಾಗಿ ಬೇಯುತ್ತೆ. ಫೈವ್ ಮಿನಿಟ್ಸ್ ಆದ ನಂತರ ಫಿಶ್ನ ಟರ್ನ್ ಮಾಡ್ಕೋಬೇಕು. ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎರಡು ಫಿಶ್ನ ಟರ್ನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಫಿಶ್ನ ನೀಟಾಗಿ ರೋಸ್ಟ್ ಮಾಡ್ತಾ ಬರಬೇಕು. ನೋಡ್ತಾ ಇದ್ದೀರಲ್ವ ಹೇಗೆ ರೋಸ್ಟ್ ಆಗ್ತಿದೆ ಅಂತ ಫಿಶ್ಶು. ಇದೇ ರೀತಿ ಮತ್ತೆ ಎರಡೂ ಕಡೆಯೂ ಸಹ ಫಿಶ್ನ ಮತ್ತೆ ಫ್ರೈ ಮಾಡ್ಕೋಬೇಕು. ನೀಟಾಗಿ ಬೇಯುತ್ತೆ ಆಗ. ನೋಡಿ, ಎರಡೂ ಕಡೆ ಫ್ರೈ ಮಾಡಿದ ನಂತರ ಫಿಶ್ಶು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಫಿಶ್ ಈಗ ಪೂರ್ತಿ ಥರ ರೋಸ್ಟ್ ಆಗಿದೆ. ನೋಡಿ, ಇವಾಗ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ನನ್ನ ಮಗನಿಗೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ. ನನ್ನ ಮಗನಿಗೆ ಕೊಟ್ಟೆ, ಅವನು ತುಂಬ ಇಷ್ಟಪಡ್ತಿದ್ದಾನೆ. ಇದೇ ರೀತಿ ರೆಸಿಪೀಸ್ ಬೇಕು ಅಂದರೆ HCA ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ.